ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಅವರ ಸೀಕ್ರೆಟ್ ಲವ್ ನೋಟ್ಸ್. ಮೋಸ್ಟ್ ಲೈಕ್ ಎಲ್ಲರಿಗೂ ಇಷ್ಟ ಆಗುವಂತಹ ಈ ಒಂದು ರೀಡಿಂಗ್ ಅಲ್ವಾ? ಎಸ್, ಆ ಒಂದು ರೀಡಿಂಗ್ ಜೊತೆಗೆ ಬಂದಿದ್ದೀನಿ. ಸೊ ಗೈಸ್, ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಥವಾ ಅಪ್ಡೇಟ್ ಅಂತ ತಗೊಳ್ಳಿ. ನಾನು 24 ಬರುವಂತಹ ನೆಕ್ಸ್ಟ್ ಸ್ಯಾಟರ್ಡೆ 24 ಫುಲ್ ಮೂನ್ ಡೇ ಇರುತ್ತೆ. ಆ ಒಂದು ಡೇಯಲ್ಲಿ ನಾನು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಪವರ್ಫುಲ್ ಮೆಡಿಟೇಷನ್ನ ನಾನು ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಓಕೆ, ಸೊ ಅಫರ್ಮೇಷನ್ಸ್ ಪ್ಲಸ್ ಮೆಡಿಟೇಷನ್ ಇರುತ್ತೆ. ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನೀವೇನು ಥರ್ಡ್ ಪಾರ್ಟಿ ಸಿಚುವೇಷನಿಂದ ದೂರ ಆಗಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಜಸ್ಟ್ ಬಿಕಾಸ್ ಈ ಒಂದು ಥರ್ಡ್ ಪಾರ್ಟಿ ಬಿಟ್ಟಂಗೆ ಬರ್ತಾರೆ, ಮತ್ತೆ ಬರ್ತಾರೆ, ಹೋಗ್ತಾರೆ, ಪರ್ಮನೆಂಟಾಗಿ ಹೋಗ್ತಾ ಇಲ್ಲ. ಪರ್ಮನೆಂಟಾಗಿ ಸೊಲ್ಯೂಷನ್ ಬೇಕು ಅಂದರೆ ಈ ಒಂದು ಮೆಡಿಟೇಷನ್ ನಿಮಗೋಸ್ಕರ ಅಂತ ಹೇಳ್ತೀನಿ. ಸೊ ತಡ ಮಾಡಬೇಡಿ, ನಿಮ್ಮ ಒಂದು ಸೀಟ್ಗಳನ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಓನ್ಲಿ 20 ಸೀಟ್ಸ್ಗೆ ನಾನು ಅವೈಲೇಬಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಗ ಜಾಯ್ನ್ ಆಗಿ ಆದಷ್ಟು ಬೇಗ ಈ ಒಂದು ಎಷ್ಟು ದಿನ ಅಂತ ಇನ್ನು ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಕೊರಗ್ತಾ ಇರ್ತೀರಾ ಅಲ್ವಾ? ನಿಮಗೂ ಒಂದು ಬ್ರೇಕ್ ಬೇಕು, ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕು, ನಿಮ್ಮ ಮ್ಯಾರೇಜ್ ಲೈಫ್ ನೆಮ್ಮದಿಯಿಂದ ಇರಬೇಕು ಅಂದರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನೀವು ದೂರ ಆಗಬೇಕು, ಹೊರಗೆ ಬರಬೇಕು. ನಿಮ್ಮ ಒಂದು ರಿಲೇಷನ್ಶಿಪ್ ಹಾಲು ಜೇನು ಥರ ಇರಬೇಕು ಅಲ್ವಾ? ಇಷ್ಟ ಇದೆ ತಾನೇ? ಹಾಗಾದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕ್ಲಾಸ್ ಲಿಂಕ್ನ ಕಳಿಸ್ತೀನಿ. ಫೀಸ್ ಜಾಸ್ತಿ ಏನಿಲ್ಲ ಗೈಸ್, ಓನ್ಲಿ 555. ಓಕೆ, ಅಫೋರ್ಡೆಬಲ್ ಪ್ರೈಸೇ ಇದೆ. ಜಸ್ಟ್ ಈ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಮಾತ್ರ ನಾವು ಫೀಸ್ ಮಾಡೋದು. ಓಕೆ, ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾವು ಮಾಡೋದು. ಸೊ ಇಂಟ್ರೆಸ್ಟೆಡ್ ಇರೋರು ಈ ಒಂದು ವೆಬಿನಾರ್ನ ಅಥವಾ ವರ್ಕ್ಶಾಪ್ನ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಗೈಸ್, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಸೊ ಲೆಟ್ಸ್ ಶಫಲ್ ದ ಕಾರ್ಡ್ಸ್, ನೋಟ್ಸ್. ಓಕೆ, I'm getting this. So let's start guys, again I'm telling open minded ಇಂದ ಈ ಒಂದು ರೀಡಿಂಗ್ ನೋಡಿ. Take what resonates to you. Okay, what I feel for you is so pure and perfect. ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಪ್ಯೂರ್ ಆಗಿದೆ ಫೀಲಿಂಗ್ಸ್ ಮತ್ತು ಪರ್ಫೆಕ್ಟ್ ಆಗಿದೆ. ನನ್ನ ಫೀಲಿಂಗ್ಸ್ ಮೇಲೆ ನೀವು ಡೌಟ್ ಪಡಬೇಡ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಫೀಲಿಂಗ್ಸ್ಗೆ, ಅವರ ಒಂದು ಫೀಲಿಂಗ್ಸ್ಗೆ ನೀವೇನಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಜಾನ ಇಲ್ವಾ ಅಂತ ಡೌಟ್ಫುಲ್ಲಲ್ಲಿದ್ದರೆ ಆ ಒಂದು ಡೌಟ್ಫುಲ್ನ ತೆಗೀರಿ. ಬಿಕಾಸ್ ಆ ಒಂದು ಪರ್ಸನ್ ಪರ್ಫೆಕ್ಟ್ ಆಗಿದ್ದಾರೆ ನಿಮಗೋಸ್ಕರ ಅಂತ ಹೇಳಬಹುದು. ಟ್ರೂ ಆಗಿ ನಿಮಗೋಸ್ಕರ ಲವ್ ಮಾಡ್ತಾರೆ ಅಂತ ಹೇಳಬಹುದು. ನೆಕ್ಸ್ಟ್ ಮೆಸೇಜ್, ಡ್ರೀಮ್ ಗರ್ಲ್ ಆರ್ ಡ್ರೀಮ್ ಬಾಯ್. ನೀವು ಅವರಿಗೆ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಆಗಿದ್ದೀರಾ ಅಂತ ಹೇಳಬಹುದು. ಐ ಆಮ್ ಆಲ್ ಯುವರ್ಸ್. ವಾವ್, ಅವ್ರು ಕಂಪ್ಲೀಟ್ ನಿಮ್ಮವರೇ ಅಂತ ಹೇಳ್ತಾ ಇದ್ದಾರೆ, ನಿಮಗಾಗೆ ಇರೋದು ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ನಾನು ನಿನ್ನ ಕೈಗಳನ್ನ ಹಿಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ತುಂಬ ದಿನ ಆಯಿತು ಭೇಟಿಯಾಗಿ, ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳಬಹುದು. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ಅವರು ನಿಮ್ಮ ಒಂದು ಕಾಲ್ ಆ್ಯಂಡ್ ಮೆಸೇಜಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನೀವು ತುಂಬ ದಿನಗಳಿಂದ ಅವ್ರಿಗೆ ಕಾಲು ಮೆಸೇಜ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ ಪಾಪ. ಓಕೆ, ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ಈ ಒಂದು ಪರ್ಸನ್ ನಿಮ್ಮ ಜೊತೆಗೆ ಕೆಲವೊಂದು ಬಾರಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ದಟ್ ನಿಮ್ಮ ಮೇಲೆ ಫೀಲಿಂಗ್ಸೇ ಇಲ್ಲ ಅಂತ. ಬಟ್ ಈ ಒಂದು ಪರ್ಸನ್ ಕಾರಣಾಂತರಗಳಿಂದ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡು ಬಹುಶಃ ನಿಮ್ಮ ಪ್ರೀತಿಗೆ ಒಂದು ಪ್ರೀತಿ ಇಲ್ಲ ಅಂತ ಆ್ಯಕ್ಟ್ ಮಾಡ್ತಿರಬಹುದು. ಬಿಟ್ಟರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಹೇಳಬಹುದು. ಸ್ಟಿಲ್ ಅವರು ಈಗ ಅವ್ರು ನಿಮ್ಮ ಎಕ್ಸ್ ಕೂಡ ಆಗಿರಬಹುದು, ಬಟ್ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳಬಹುದು. ಓಕೆ, ಅವರು ನಿಮ್ಮಿಂದ ಈಗ ಆ್ಯಸ್ ಅ ಬಾಡಿ ಅವರು ನಿಮ್ಮಿಂದ ದೂರ ಆಗಿರಬಹುದು, ಬಟ್ ಆ್ಯಸ್ ಅ ಸೋಲ್ ನೀವು ಇನ್ನೂ ಅವ್ರ ಮನಸ್ಸಲ್ಲೇ ಇದ್ದೀರಾ, ಮೈಂಡಲ್ಲೇ ಇದ್ದೀರಾ ಅಂತ ಹೇಳಬಹುದು. ಓಕೆ, ಅಲ್ಲಿ ನಾನು ಸಪ್ರೇಷನ್ ಬಗ್ಗೆ ಮಾತಾಡಿದೆ, ಇಲ್ಲಿ ರೀಕನ್ಸಿಲೇಷನ್ ಬಂದಿದೆ. ಓಕೆ,
ಗಿವ್ ಮೀ ಒನ್ ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ಓಕೆ, ಈ ಒಂದು ಪರ್ಸನ್ ನಿಮಗೆ ರೀಕನ್ಸಿಲೇಷನ್ಗೋಸ್ಕರ ಆಫರ್ ಕೊಡ್ತಾ ಇದ್ದಾರೆ. ದಟ್ ನಾವಿಬ್ಬರು ರೀಕನ್ಸಿಲೇಷನ್ ಆಗೋಣ, ಇನ್ನೊಂದು ಚಾನ್ಸ್ ಬೇಕು ಅಂತ. ನೋಡಿ, ಇದೇನಾದರೂ ಫಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ ಆಗಿರೋದು, ಈ ಒಂದು ವ್ಯಕ್ತಿ ಕಡೆಯಿಂದ ತಪ್ಪು ಫಸ್ಟ್ ಟೈಮ್ ಆಗಿದೆ. ಈ ಒಂದು ಪರ್ಸನ್ ಇನ್ನೊಂದು ಚಾನ್ಸ್ಗೆ ಡಿಸರ್ವ್ ಇದ್ದಾರೆ ಅಂತ ನಿಮ್ಗೆ ಅನಿಸಿದರೆ ಡೆಫಿನೆಟ್ಲಿ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ. ಬಟ್ ಈ ಒಂದು ಪರ್ಸನ್ಗೆ ಇದು ಚಾನ್ಸ್ ತುಂಬ ಕೊಟ್ಟಾಗಿದೆ, ಬಟ್ ಇನ್ನು ಕೊಡೋಕ್ಕಾಗಲ್ಲ ಅಂದರೆ ಕೊಡಲೇಬೇಡಿ. ಓಕೆ, ಡಿಸಿಷನ್ ಈಸ್ ಯುವರ್ಸ್. ನಿಮಗೇನು ಬೇಕೋ, ನಿಮ್ಮ ಹತ್ರ ತುಂಬ ಚಾಯ್ಸಸ್ ಇರುತ್ತೆ. ಯು ಕ್ಯಾನ್ ಚೂಸ್ ವೈಸ್ಲಿ. ಏನೇ ಡಿಸಿಷನ್ಸ್ ತೊಗೋಬೇಕಂದ್ರೂ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಓಕೆ, ಹೌ ಆರ್ ಯು? ಹೇಗಿದೆಯಾ? ನೆಕ್ಸ್ಟ್ ಮೆಸೇಜ್. ಓಕೆ, ಐ ವಾಂಟ್ ಟು ಮ್ಯಾರಿ ಯು ಒನ್ ಡೇ ಆ್ಯಂಡ್ ಐ ಡೋಂಟ್ ನೋ ಇಫ್ ದಟ್ ವಿಲ್ ಹ್ಯಾಪನ್. ಓಕೆ, ಈ ಒಂದು ಪರ್ಸನ್ಗೆ ನಿಮ್ಮ ಜೊತೆ ಮದುವೆ ಆಗಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು, ಕೊಡಬೇಕು ಅಂತಲೇ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿ ಒಪ್ಕೊಳ್ತಾರೋ ಇಲ್ಲವೋ ಅನ್ನೋ ಒಂದು ಭಯ ಇದೆ. ಬಿಕಾಸ್ ಇಲ್ಲಿ ಕ್ಯಾಸ್ಟ್ ವಿಚಾರವಾಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇರಬಹುದು. ಅದಕ್ಕೋಸ್ಕರ ಈ ಒಂದು ಪರ್ಸನ್ಗೆ ಭಯ, ಕ್ಯಾಸ್ಟ್ ವಿಚಾರವಾಗಿ ಎಲ್ಲ ಅಪೋಸ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ಪರ್ಸನ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಭಯ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡೋಣ. ಓಕೆ, ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓ ಗೈಸ್, ಸೈಲೆನ್ಸ್ನ ಬ್ರೇಕ್ ಮಾಡಿ, ಆದಷ್ಟು ಬೇಗ ಮಾತಾಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ. ಬಹುಶಃ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಬಹುದು. ಈ ಮೆಸೇಜ್ ನಿಮಗೆ ಅನ್ವಯ ಆಗಬಹುದು. ವೈಸ್ ವರ್ಸ ತಗೊಳ್ಳಿ. ಬಿಕಾಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಇರೋದ್ರಿಂದ ಅಫ್ಕೋರ್ಸ್ ನೀವು ಯಾರು ನೋಡ್ತಾ ಇದ್ದೀರಾ, ನೀವು ತುಂಬ ಈಗರ್ ಆಗಿದ್ದೀರಾ, ಮಾತಾಡಬೇಕು ಅಂತ ತುಂಬಾ ಹಾತೊರಿತಾ ಇದ್ದೀರಾ. ಬಟ್ ಆ ಪರ್ಸನ್ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಬಹುದು. ಅಥವಾ ಸಮ್ಟೈಮ್ಸ್ ನೀವು ಕೂಡ ತುಂಬ ಸೈಲೆಂಟ್ ಆಗಿರ್ತೀರಾ. ಬಿಕಾಸ್ ನನಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಸಾಕಾಗಿ ಹೋಗಿದೆ, ಸೊ ಸೈಲೆಂಟಾಗಿ ಇದ್ಬಿಡೋಣ ಅಂತ. ಸೊ ಅವ್ರಿಗೆ ನಿಮ್ಮ ಸೈಲೆನ್ಸ್ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಬ್ರೇಕ್ ಯುವರ್ ಸೈಲೆನ್ಸ್ ಅಂತ. ಐ ಲವ್ ಯುವರ್ ಐಸ್. ಅವರು ನಿಮ್ಮ ಒಂದು ಕಣ್ಗಳನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಬಹುದು. ದಟ್ಸ್ ರಿಯಲಿ ಗ್ರೇಟ್. ನಿಮ್ಮ ಕಣ್ಗಳು ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಬಹುದು. ಓಕೆ, ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಓಕೆ, ಈ ಒಂದು ಪರ್ಸನ್ಗೆ ಕೆಲವೊಂದು ಅಗೇನ್ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು ಅಥವಾ ಕೆರಿಯರ್ ಇಶ್ಯೂಸ್ ಆಗಿರಬಹುದು. ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ನಾನು ನಿನ್ನ ಹತ್ರಕ್ಕೆ ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡು, ನಾನು ನಿಂಗೆ ಕಮಿಟ್ಮೆಂಟ್ ಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಐ ಆಮ್ ಲರ್ನಿಂಗ್ ವ್ಯಾಲ್ಯುಬಲ್ ಸೋಲ್ ಲೆಸನ್ಸ್ ರೈಟ್ ನೌ. ಓಕೆ, ಈ ಒಂದು ಪರ್ಸನ್ ಸದ್ಯಕ್ಕೆ ಒಂದು ಸ್ಪಿರಿಚುವಲ್ ಜರ್ನಿ ಹತ್ತ ಮುಖ ಮಾಡಿದ್ದಾರೆ ಅಂತ ಹೇಳಬಹುದು. ಎಲ್ಲ ಜವಾಬ್ದಾರಿಗಳು ಇವ್ರ ಮೇಲೇ ಬಂದಿದೆ. ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇವ್ರ ಮೇಲೆ ಇದೆ. ಅದೆಲ್ಲ ಸಹಿಸ್ಕೊಳ್ಳೋಕ್ಕಾಗದೆ, ಹ್ಯಾಂಡಲ್ ಮಾಡೋಕ್ಕಾಗದೆ ಸ್ಪಿರಿಚುವಾಲಿಟಿ ಜರ್ನಿ ಕಡೆ ಹೋಗೋಣ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಸೊ ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್. ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮರೀಸ್. ಈ ಒಂದು ಪರ್ಸನ್ ಅವರ ಕನಸಲ್ಲಿ ಮನಸ್ಸಲ್ಲಿ ಯಾವಾಗಲೂ ನೀವಿರ್ತೀರಾ. ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವಿಂಗ್ ಯು ದ ವೇ ಐ ಡಿಡ್ ಎಟ್ ದ ಸ್ಟಾರ್ಟ್. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತೋ ಅದೇ ಒಂದು ಫೀಲಿಂಗ್ಸ್ ಈ ಒಂದು ಪರ್ಸನ್ಗೆ ಈಗಲೂ ನಿಮ್ಮ ಮೇಲೆ ಇದೆ ಅಂತ ಹೇಳಬಹುದು. ಐ ಆಮ್ ಕನ್ಫ್ಯೂಸ್ಡ್ ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಸೊ ಈ ಪರ್ಸನ್ ಅವರ ಒಂದು ಓಲ್ಡ್ ಲವ್ ಕೂಡ ಇತ್ತು, ಇವರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆಗೆ ಇನ್ನೂ ಟಚ್ಚಲ್ಲಿದ್ದಾರೆ. ಸೊ ಅದರಿಂದ ಹೊರಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಮೂವ್ ಆನ್ ಆದಂಗಾಗಿ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಟ್ಟಿರಬಹುದು. ಈಗ ಮತ್ತೆ ಆ ಹಳೆ ಪ್ರೀತಿ ಅವ್ರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅಥವಾ ಆ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಅವ್ರಿಗೆ ಮತ್ತೆ ಟೆಕ್ಸ್ಟ್ ಮಾಡ್ತಾ ಇರಬಹುದು. ಆ ಒಂದು ಕಾರಣಕ್ಕೆ ಅವರು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಅಲ್ಲೂ ಕೂಡ ನೋ ಅನ್ನೋಕ್ಕಾಗ್ತಾ ಇಲ್ಲ, ನಿಮಗೂ ಎಸ್ ಅನ್ನೋಕ್ಕಾಗ್ತಾ ಇಲ್ಲ. ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದಾರೆ ನಿಮ್ಮ ಪರ್ಸನ್. ಈ ರೀತಿ ಇದ್ದಾಗ ಅವ್ರ ಜೊತೆಗೆ ಕೂತು ಮಾತಾಡಿ ಕಮಿಟ್ಮೆಂಟ್ ಕೊಡ್ತೀಯಾ ಇಲ್ಲ ಅಂತ ಕೇಳಿ, ಅವ್ರು ಬೇಕಾ ನಾನು ಬೇಕಾ ಅಂತ ಕೇಳಿ. ಸಪೋಸ್ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂದರೆ ನೀವು ಮೂವ್ ಆನ್ ಆಗಿ. ಓಕೆ, ಬಿಕಾಸ್ ಫೋರ್ಸಬಲಿ ಯಾರನ್ನೂ ನಾವು ಪಡೆಯೋದಕ್ಕಾಗೋದಿಲ್ಲ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ಓಕೆ, ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಳ್ತಾ ಇದ್ದಾರೆ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ರಿಯಲಿ ಯಾರೆಲ್ಲ ಸಫರ್ ಆಗ್ತಾ ಇದ್ದೀರಾ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅಂದರೆ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ. ಖಂಡಿತ ಈ ಒಂದು ಮೆಡಿಟೇಷನ್ ನಿಮ್ಮ ಲೈಫಲ್ಲಿ
ತುಂಬಾ ಚೇಂಜಸ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.